ಕೆಲಸಕ್ಕೆ ಕರಿಬೇಡಿ, ಊಟಕ್ಕೆ ಮರಿಬೇಡಿ ಅಂತ ಹೇಳ್ತಾರೆ. ಆದರೆ ದಳ ನಾವು ಬರ್ತೀವಿ, ಬಿಸಿಲಲ್ಲಿ ಬೆವರು ಹರಿಸ್ತೀವಿ ಅಂತಂದ್ರು. ಬಿಜೆಪಿ ಮಾತ್ರ ಆಹ್ವಾನದ ಕರೆಯೋಲೆ ಕಳಿಸ್ತಾನೇ ಇಲ್ಲ. ಬಿಜೆಪಿಗೆ ಭವಿಷ್ಯದ ಭೂರಿ ಭೋಜನದ ಹಸಿವು, ಹಳೆ ಮೈಸೂರು ಭಾಗದಲ್ಲಿ ಕಮಲ ಬಿತ್ತುವಂಥ ಸಂಕಲ್ಪ. ಅದೇ ಕಾರಣಕ್ಕೆ ಕಷ್ಟನೂ ನಾವೇ ಪಡ್ತೀವಿ, ಊಟನೂ ನಾವೇ ಮಾಡ್ತೀವಿ ಅನ್ನೋ ಸಂದೇಶ. ಈ ಸಂದೇಶ ತೆನೆಯಲ್ಲಿ ಶತಪಥ ಶುರುವಾಗಿದೆ. ಮೈಸೂರಿನಲ್ಲಿ ಬಿಜೆಪಿ ರಣಕಹಳೆ ಮೊಳಗಿಸಿದೆ. ಇಲ್ಲಿ ಜೆಡಿಎಸ್ ತಳಮಳದಲ್ಲಿ ಸಿಲುಕಿದೆ. ಹಸ್ತದ ವಿರುದ್ಧದ ಜಂಗೀ ಕುಸ್ತಿಗೆ ತೆನೆಪಾಟಿಗೆ ಆಹ್ವಾನವನ್ನೇ ಕೊಟ್ಟಿಲ್ಲ. ಸಾಂಸ್ಕೃತಿಕ ನಗರಿಯಲ್ಲಿ ಆಯೋಜಿಸಿದ ಕಮಲ ಕದನವನ್ನ ದೂರದಿಂದಲೇ ಪ್ರೇಕ್ಷಕರಾಗಿ ವೀಕ್ಷಕ ವಿವರಣೆ ಕೇಳುವ ಸ್ಥಿತಿಗೆ ದಳಪಡೆ ಸಿಲುಕಿದೆ. ಆದ್ರೆ ಏನೂ ಆಗೇ ಇಲ್ಲ ಅನ್ನೋ ರೀತಿ ಮಾತುಗಳು ಪ್ರಕಟ ಆಗ್ತಾ ಇದ್ರೂ ಮನದೊಳಗಿನ ಕಸಿವಿಸಿ ಕಾಣ್ತಿದೆ. ಎಲೆಕ್ಷನ್ಗೆ ಮಾತ್ರ ಬಿಜೆಪಿ ದೋಸ್ತಿ, ಹೋರಾಟಕ್ಕೆ ಒಂಟಿ. ದಳದೊಳಗೆ ಕಸಿವಿಸಿ ಸಮನ್ವಯಕ್ಕಾಗಿ ಬರಲಿದೆ ಕಮಿಟಿ. ಕರೆಯದಲ್ಲೇ ಬರುವವನ ಬಗ್ಗೆ ಸರ್ವಜ್ಞ ಅದೇನೋ ತ್ರಿಪದಿ ಹೇಳಿದ್ನಂತೆ. ಹೀಗಾಗಿ ಕರೆಯೋಲೆ ಇರದೆ ಸಂಭ್ರಮಕ್ಕೆ ಹೋಗಬಾರ್ದಂತೆ. ಹೋರಾಟವು ಒಂಥರ ಸಂಭ್ರಮವೇ ಅಲ್ವಾ? ಆ ಕಾರಣಕ್ಕೆ ತೆನೆ ಪಾರ್ಟಿ ನಾನೊಂದು ತೀರ ನೀನೊಂದು ತೀರ ಅಂತಿದ್ದು ಹೋರಾಟದಿಂದ ಅಂತರ ಕಾಯ್ದುಕೊಂಡಿದೆ. ಕಮಲದ ನಡೆ ಸಹಜವಾಗಿ ದಳವನ್ನ ಕೆರಳಿಸಿದೆ. ಅದು ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ಮೂಲಕ ತನ್ನ ಸಿಟ್ಟು ಸೆಡವು ಪ್ರದರ್ಶಿಸಿದೆ. ಇತ್ತ ಜೆಡಿಎಸ್ನ ಉಪವರಿಷ್ಠ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಈ ಬೆಳವಣಿಗೆ ಮೈತ್ರಿಗೆ ಧಕ್ಕೆ ತಂದಿಲ್ಲ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಪಕ್ಷ ಸಂಘಟನೆಗೆ ಅವರೂ ಮಾಡ್ತಾರೆ, ನಾವು ಮಾಡ್ತೀವಿ, ಆದ್ರೆ ಒಗ್ಗಟ್ಟಿನ ಹೆಜ್ಜೆಗಾಗಿ ಸಮನ್ವಯತೆ ಬಗ್ಗೆ ಕೂತು ಮಾತನಾಡ್ತೀವಿ ಅಂತ ಮಂಡ್ಯದಲ್ಲಿ ಹೇಳಿದ್ದಾರೆ. ಇಲ್ಲಿ ಎರಡೂ ಪಕ್ಷಗಳು ಅಂತರ ಕಾಯ್ತಾ ಇದೀವಿ ಅನ್ನೋ ಪ್ರಶ್ನೆ ಇಲ್ಲ. ಈಗ ಅವರ ಪಕ್ಷವು ಅವರ ಕಾರ್ಯಕರ್ತರನ್ನ ನಾವು ಹುಮ್ಮಸ್ತರೋದಕ್ಕೆ ಅವರು ಇವತ್ತು ಹೋರಾಟ ಮಾಡಬೇಕು. ಅದಕ್ಕೆ ಅವರು ಈ ಹೋರಾಟದಲ್ಲಿ ಬೇರೆಯಾಗಿ ಮಾಡ್ತಾ ಇದ್ದಾರೆ. ನಮ್ಮ ಪಕ್ಷವನ್ನು ನಾವು ಸಂಘಟನೆ ಮಾಡಬೇಕು. ನಾವು ಸಹ ಬೇರೆ ರೀತಿಯಲ್ಲೇ ಈ ರಾಜ್ಯದ ಹಲವಾರು ಅತಿಕ್ರಮಣ ಅಕ್ರಮಗಳೇನಾಗಿದೆ ನಮ್ಮ ಪಕ್ಷವು ಪ್ರಾರಂಭ ಮಾಡ್ತೀವಿ. ಹಾಗಂತ ಯಾರೂ ಅನುಮಾನ ಪಡೋದು ಬೇಡ. ಮೈತ್ರಿಗೆ ಧಕ್ಕೆ ಇಲ್ಲ, ಸಮನ್ವಯತೆ ಬೇಕು, ನಾನಿಲ್ಲ ಅಂತ ಹೇಳೋದು. ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಏಕೆಂದರೆ ಇನ್ನೂ ಹೊಸ ಅಧ್ಯಕ್ಷರು ಡೆಲ್ಲಿಲೂ ಬರಬೇಕು. ಇಲ್ಲೂ ತೀರ್ಮಾನ ಏನು ಮಾಡ್ತಾರೆ ಗೊತ್ತಿಲ್ಲ ನನಗೆ. ಇದೆಲ್ಲ ಆದಮೇಲೆ ಸಮನ್ವಯದ ಕೊರತೆ ಏನಿದೆ ಸರಿಪಡಿಸಲಿಕ್ಕೆ ಪ್ರಾಮಾಣಿಕವಾಗಿ ಕೂತು ಚರ್ಚೆ ಮಾಡ್ತಾರೆ. ಕುಮಾರಸ್ವಾಮಿ ಮಾತನ್ನೇ ಭೋಜೇಗೌಡರು ಸ್ವಲ್ಪ ಸರಳೀಕರಣ ಮಾಡಿದ್ರು. ಸರ್ಕಾರದ ವಿರುದ್ಧ ಮಾತನಾಡುವಾಗ ಆಹ್ವಾನ ಕೊಡಬೇಕು ಅಂತ ಎಲ್ಲಿದೆ? ನಮ್ಮ ಪಾರ್ಟಿ ಸಭೆಗೆ ಬಿಜೆಪಿಯವರನ್ನ ಕರೆಯೋಕಾಗತ್ತಾ ಅಂತ ಪ್ರಶ್ನೆ ಮುಂದಿಟ್ರು. ಯಾವ್ಯಾವ ಹೋರಾಟಗಳನ್ನ ಜೊತೆಲಿ ಮಾಡಬೇಕು, ಯಾವ್ಯಾವ ಹೋರಾಟಗಳನ್ನ ಸಪ್ರೇಟ್ ಮಾಡಬೇಕು. ನಮ್ಮ ಪಾರ್ಟಿನ ಮೀಟಿಂಗಲ್ಲಿ ಜೆ.ಡಿ.ಎಸ್ ಪಾರ್ಟಿ ಆಫೀಸಲ್ಲಿ ಯಾವಾಗಲೂ ನಡೀತದೆ ಮೀಟಿಂಗು. ನಾವು ಮೀಟಿಂಗ್ ಮಾಡಿದಾಗ ಈ ಸರ್ಕಾರದ ವಿರುದ್ಧನೇ ಮೊನ್ನೆ ಪ್ರೆಸ್ ಮೀಟ್ ಮಾಡಿದ್ರಪ್ಪ ಯಾರು ಕುಮಾರಸ್ವಾಮಿ ಅವರು. ಹಂಗಾರೆ ಬೇರೆಯವ್ರನ್ನ ಬಿಜೆಪಿಯವ್ರು ಕರೆದು ನಮ್ಮ ಜೊತೆಲಿ ಕೂರಿಸಿ ಮಾತಾಡಲಿಲ್ಲ ಅಂತ ಹೇಳಿದರೆ ಎಷ್ಟರ ಮಟ್ಟಿಗೆ ಸರಿ ಅದು? ಇನ್ನು ದಳದ ಪ್ರಶ್ನೆ ಬಂದಾಕ್ಷಣ ಮಾರುದ್ದ ಹಾಡ್ತಿರುವ ಜಿ.ಟಿ. ದೇವೇಗೌಡರು ಹೋರಾಟದಲ್ಲಿ ದಳ ಕಾಣೆಯಾಗಿದ್ದಕ್ಕೆ ಕಾಲಿಗೆ ಬುದ್ಧಿ ಹೇಳಿದ್ರು. ಸರ್, ಇವತ್ತು ಜನಾಕ್ರೋಶ ಬಿಜೆಪಿ ಜೆಡಿಎಸ್ನವ್ರದ್ದು ಬೆಂಬಲ ಏನಾದ್ರು ಇದೆಯಾ ಸರ್? ಯಾಕಂದ್ರೆ ಜೆಡಿಎಸ್ ಪಕ್ಷದ ಸ್ವಲ್ಪ ದೂರ ಉಳಿದಿದೆಯಲ್ಲ ಬಿಜೆಪಿ. ಅದೇ ನಮ್ಮ ಅಧ್ಯಕ್ಷರು ಕೇಳಬೇಕು ಆ ವಿಚಾರದಲ್ಲಿ. ಅವ್ರ ಜೊತೆ ಮಾತಾಡ್ಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ. ರಾಜ್ಯಾಧ್ಯಕ್ಷರು ಕುಮಾರಸ್ವಾಮಿ ಅವ್ರ ಜೊತೆ ಮಾತಾಡಿ ಹೇಳ್ತೀನಿ. ದಳದೊಳಗಿನ ಈ ತಳಮಳ ಅರಿತ ಬಿಜೆಪಿ ಅಲರ್ಟ್ ಆಗಿದೆ. ಎರಡೂ ಪಕ್ಷದ ಸಮನ್ವಯ ಕಮಿಟಿ ರಚಿಸೋಕೆ ತೀರ್ಮಾನಿಸಿದೆ. ಶೀಘ್ರದಲ್ಲೇ ಸಭೆ ಸೇರಿ ಹೊಂದಾಣಿಕೆ ಕಾರ್ಯತಂತ್ರ ಕಮಿಟಿ ಸಿದ್ಧವಾಗಲಿದೆ. ಮುಂದೆ ಯಾವುದೇ ಗೊಂದಲಕ್ಕೆ ಅವಕಾಶ ನೀಡದಂತೆ ಎಚ್ಚರ ವಹಿಸೋಕೆ ಪ್ಲಾನ್ ಮಾಡ್ತಾ ಇದೆ. ಒಟ್ಟಾರೆ ಕಾಂಗ್ರೆಸ್ ವಿರುದ್ಧ ಜಂಟಿಯಾಗಿ ಹೋರಾಟಕ್ಕೆ ಧುಮುಕಬೇಕಿದ್ದ ಮೈತ್ರಿ ಎಲೆಕ್ಷನ್ಗೆ ಮಾತ್ರ ದೋಸ್ತಿನಾ ಅನ್ನುವ ಪ್ರಶ್ನೆ ಕೇಳಿಸ್ತಾ ಇದೆ. ಈ ಇಬ್ಬರ ಒಂಟಿತನ ಮಾತ್ರ ಹಸ್ತಕ್ಕಂತೂ ಹರ್ಷ ಉಕ್ಕಿಸ್ತಿದೆ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.